ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಂಕುರಿಸದ ನಕ್ಕರ ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಂಕುರಿಸದ ನಕ್ಕರ ಭಕ್ತಿಯಲ್ಲಿಯದೋ ಭಕ್ತಿಯಲ್ಲಿಯದೋ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಅತಿಗಳೆವ ಗುಹೇಶ್ವರ ಅತಿಗಳೆವ ಗುಹೇಶ್ವರ ಪ್ರಣತೆಯಿದೆ ಅತ್ತಿದೆ ಜ್ಯೋತಿ ಬೆಳಗುವುಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಪ್ರಣತೆಯಿದೆ ಅತ್ತಿದೆ ಜ್ಯೋತಿ ಬೆಳಗುವುಡೆ ಜ್ಯೋತಿ ಬೆಳಗುವುಡೆ ಜ್ಯೋತಿ ಬೆಳಗುವುಡೆ ಏ ಲಕುಮಿ ಲಕುಮಿ ಎಲ್ಲಿ ಹೋದಳು ಲಕುಮಿ 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 ಎಲ್ಲಿಗೆ ಹೋಗಿದ್ದೆ ಪ್ರಸಾದ ಸಿದ್ಧವಾಗಬೇಕು ಅಕ್ಕ ನಾಗಮ್ಮ ನೀಲಮ್ಮ ಅಕ್ಕಮ್ಮ ರಾಯಮ್ಮ ರಂಭವ್ವೆ ಸಂಕವೇ ಶರಣೆಯರಿಗೂ ಭಿನ್ನಹ ಕೊಡಲು ಹೋಗಿದ್ದೇನೋ. ದಾಸೋಹ ಎಂದರೆ ಅದೇನು ಸಂಭ್ರಮ, ಅದೆಷ್ಟು ಉತ್ಸಾಹ ನನಗೆ. ಮನೆಯಲ್ಲಿರುವ ಕಾಳು ಕಡಿಗಳೆಷ್ಟು, ಅದರಿಂದ ಆಗುವ ಪ್ರಸಾದವೆಷ್ಟು, ಆರೋಗಣೆಗೆ ಬರುವ ಪ್ರಸಾದಿಗಳೆಷ್ಟು ಲೆಕ್ಕ ಬೇಡವೇ? ಪ್ರಸಾದಕ್ಕೆಂದು ಬಂದು ಉಪವಾಸ ಹೋದರೆ ನಮ್ಮಗಳ ಗತಿಯೇನು? ಹಾಗೇನೂ ಆಗುವುದಿಲ್ಲ.
ದಾಸೋಹ ಭಾವ ಇದ್ದಲ್ಲಿ ಭಾಗ್ಯಕ್ಕೇನು ಕಮ್ಮಿ ಇಲ್ಲ. ಎಲ್ಲರೂ ಎಲ್ಲರಿಗಾಗಿ ಮಾಡಿ ನೀಡುವುದೇ ದಾಸೋಹವಲ್ಲವೇ? ನಿಜ. ಗಡಿಗೆಯಲ್ಲಿ ಹಿಡಿ ಅಕ್ಕಿ ಇಟ್ಟುಕೊಂಡು ಊರಿಗೆ ಭಿನ್ನ ಹಾಕೊಟ್ಟರೆ ಆರೋಗನೆಯ ತೃಪ್ತಿ ಅದೆಷ್ಟು ಜನರಿಗೆ ಲಕ್ಷ್ಮಿ? ಗಾಬರಿ ಬೇಡ. ಶರಣರಿಗೆ ಹೇಳಿ ಶರಣೆಯರಿಗೆ ಬಿಟ್ಟರೆ ಆದೀತೆ. ಶರಣೆಯರೆಲ್ಲ ನಿನ್ನ ನೆರವಿಗೆ ನಾವಿದ್ದೇವೆ ಎಂದಿದ್ದಾರೆ. ಇನ್ನೇನು ಅವರೆಲ್ಲ ಬರುವರು. ನಾನು ಅನ್ನ ಅಂಬಲಿಗೆ ಇಡುವೆ. ನೀನು ತಟ್ಟೆ ಬಟ್ಟಿಲು ಸಜ್ಜುಗೊಳಿಸಿ ಆಸನಕ್ಕೆ ಜಾಗ ಮಾಡು. ಅಮರೇಶ್ವರ, ಲಕ್ಷ್ಮಿಯ ಧೈರ್ಯವೇ ಧೈರ್ಯ. ಅವಳಿಂದಾಗಿ ಗುಡಿಸಲದ ಭಾಗ್ಯ ತೆರೆಯಿತು. ಅನುಭಾವಿಗಳು, ಶಿವಶರಣರು, ಮಹಾಮಂತ್ರಿಗಳು ಈ ಬಡ ಗುಡಿಸಲಿಗೆ ಪ್ರಸಾದಕ್ಕೆ ಆಗಮಿಸುವರು. ಇದೆಲ್ಲವೂ ದಾಸೋಹದ ಮಹಿಮೆ. ಅಂದ ಹಾಗೆ ಭಿನ್ನಹಕ್ಕೆ ಅಣ್ಣನವರು ಏನೆಂದರು? ಲಕ್ಕಮ್ಮ ಶರಣೆಯ ಒಮ್ಮನದ ಪಾಠ ಸವಿಯುವ ಭಾಗ್ಯ ತಾನೇ ತಾನಾಗಿ ಒದಗಿ ಬಂದಾಗ ಒಲ್ಲೆ ಎನ್ನದು ಸಾಧ್ಯವೇ? ಸಕಲ ಶರಣರೊಡಗೂಡಿ ಬರುವುದಾಗಿ ತಿಳಿಸಿದರು. ಶರಣರ ಸೇವೆ ಮಾಡುವ ಭಾಗ್ಯ ಒದಗಿತು. ನಾವೇ ಪುಣ್ಯವಂತರು. ಬಂದವರು ಸುಖ ಭೋಜನ ಮಾಡಿ ತನಿದಾಗಲಲ್ಲವೇ ನಾವು ಪುಣ್ಯವಂತರಾಗುವುದು. ನಿಮಗೇಕೆ ಸಂಶಯ? ಎಲ್ಲವೂ ಆ ಅಮರೇಶ್ವರನ ಕರುಣೆ. ಶುದ್ಧ ಭಕ್ತಿಯಿಂದ ಸೇವೆ ಮಾಡಿದರೆ ಎಲ್ಲವೂ ನೆರವೇರುತ್ತದೆ. ಮಾಡುವವ ಅಮರೇಶ್ವರ, ನೀಡುವವ ಅಮರೇಶ್ವರ, ಆರೋಗಿಸುವವನು ಅವನೇ ಅಮರೇಶ್ವರ. ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು. ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ. ಅಣ್ಣ ಬಸವಣ್ಣಗ ಶರಣು, ಕಲ್ಯಾಣ ಪಟ್ಟಣದ ಶರಣು, ಅಲ್ಲಮ ಪ್ರಭುವಿಗೆ ಶರಣು. ಅಕ್ಕ ನಾಗಮ್ಮನಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಲಕ್ಕಮ್ಮ, ಎಲ್ಲ ಶರಣೆಯರು ನಿನ್ನ ನೆರವಿಗೆ ಬಂದಿದ್ದಾರೆ. ದಾಸೋಹಕ್ಕೆ ಸಜ್ಜು ಮಾಡಿಕೊಳ್ಳು. ಆಗಲಿ ತಾಯಿ. ಅಕ್ಕಮ್ಮ, ನೀನು ಲಕ್ಕಮ್ಮನಿಗೆ ಕೈ ಜೋಡಿಸು. ಹೂನ್ರಿ ಅವರ. ಲಿಂಗಮ್ಮ, ನೀನು ಚಂದದ ರಂಗೋಲಿ ಹಾಕಿ ಪೂಜೆಗೆ ಅಣಿ ಮಾಡಿಕೊಳ್ಳು. ಬಣ್ಣ ಬಣ್ಣದ ರಂಗೋಲಿ ತಂದಿನ್ರಿ ಅಮ್ಮ. ಒಳ್ಳೆಯದೇ ಆಯ್ತು ನೋಡು. ಶರಣ್ರ, ಹೌರಿ ಅವ್ರ, ನೀವೇನ್ ಮಾಡ್ತೀರಿ? ನಾನು ಆ ತೋರಣ ಕಟ್ಟೋದು, ಪತ್ರಗಳ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಬಿಡ್ರಿ. ಆಯ್ತಾಯ್ತು, ಮಾಡ್ರಿ. ಬಾಚರಸರಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಅಲ್ಲಮ್ಮ ಪ್ರಭುಗಳು, ಅಣ್ಣ ಬಸವಣ್ಣನವರು ಎಲ್ಲ ಶರಣ ಸಂಕುಲದೊಂದಿಗೆ ದಾಸೋಹಕ್ಕೆ ಬರುತ್ತಿದ್ದಾರೆ. ಎಲ್ಲರನ್ನೂ ಭಕ್ತಿಯಿಂದ ಬರಮಾಡಿಕೊಳ್ಳಿ. ಆಯ್ತಮ್ಮ. ಮಾರಯ್ಯ, ನಾನು ಲಕ್ಕಮ್ಮನಿಗೆ ಅಡಿಗೆ ಮನೆಯಲ್ಲಿ ಜೋಡಿಸುತ್ತೇನೆ. ಶರಣು ತಾಯಿ, ಶರಣು. ಶರಣ ಬಾಚಾರ್ಸರ, ಹೇಳಿ. ಈ ಇನ್ನ ಶರಣರು ಬರೋದು ತಡ ಆಗ್ತೈತಿ. ಅಷ್ಟರೊಳಗ ನಾವು ತೋರಣ ಕಟ್ಟೋದು ಅದು ಇದು ಏನಾರ ಒಂದ್ ಸ್ವಲ್ಪ ಕೆಲಸ ಮುಗಿಸ್ಬಿಡೋಣ. ಯಾಕಾಗೋದು ಬರ್ರಿ ಮತ್ತ. ಹಾ ಮಾರೇನವ್ರ, ನಾವು ಒಳಗಡೆ ತೋರಣ ಐತಿ, ತಂದು ಕೊಟ್ಬಿಡ್ರಿ. ಆಯ್ತು, ಹಾ ಹೋಗಿ ಲಘು ಬರ್ರಿ. ಮಳಿ ಹೊಡೆದದ್ದು ಕಟ್ಟಿ ಬಿಡೋಣ ಇದಕ್ಕೆ. ಹಾಂ ಬರ್ರಿ, ಕೊಡ್ರಿ. ಬರ್ರಿ ಈ ಕಡೆ ಬರ್ರಿ. ನೀವು ಹಿಡೀರಿ, ನೀವು ಆ ಕಡೆ ಹಾಕ್ರಿ. ಜಾಗ್ರಿ ಮ್ಯಾಲ ಬಿಡ್ಬಾರ್ದ, ಜಾಗ್ರಿ ಮ್ಯಾಲ ಇನ್ನು ಸರಿ ಹಾಕ್ರಿ. ಕೆಳಗೆ ನೋಡ್ರಿ ಗೊತ್ತಾಡಕತ್ತೈತಿ. ಮಳಿಗೆ ಹಾಕಿದ್ರಿಲ್ಲ ಈಗ ನಿಮ್ದೇ ಇರ್ಬೇಕು ಕೆಲಸ. ಬರೋಬ್ಬರಿ ಆತ್ ನೋಡ್ರಿ. ಹಾಕ್ಬಿಡ್ರಿ, ಸಾಕು, ಅಷ್ಟ ಹಾಕ್ರಿ. ನೀವು ಮಾತಾಡ್ಸ್ರಿ, ಬೇಡ್ರಿ ಸಾಕ. ಈಗ ಸರಿ ಹೋತ್ ನೋಡ್ರಿ. ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು.
ಅನ್ನದ ರುಚಿ ಅಂಬಲಿಯ ಮಾಧುರ್ಯ ಸವಿದು ನಾಲಿಗೆ ಸುಖಿಸಿತು. ನಾವೆಲ್ಲರೂ ಪಂಕ್ತಿ ಭೋಜನದ ಸುಖವನ್ನು ಅನುಭವಿಸಿ ಧನ್ಯರಾದೆವು. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ನಿಮ್ಮ ಪಂಕ್ತಿ ಭೋಜನದಿಂದ ಶರಣ ಸಂಕುಲವೆಲ್ಲ ಸಂತೃಪ್ತವಾಯಿತು. ಶರಣು ಶರಣ ಶರಣು ಶರಣಾರ್ಥಿಗಳು. ಏನು ಆಮ್ಲರಿಯೇ ಬಾಬಾ ಬಾಬಾ. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ತೃಪ್ತರಾದೆವು. ಪಂಕ್ತಿ ಭೋಜನ ಉಂಡು ಧನ್ಯರಾದೆವು. ಶರಣ ಶರಣ ಶರಣು ಶರಣಾರ್ಥಿಗಳು. ಶರಣು ಶರಣು. ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು. ಏನು ಅಂಬುಲಿ ಮಾರಾಯ. ಲೆಕ್ಕಮ್ಮ, ಮಾರಯ್ಯ, ಎಲ್ಲ ಶರಣ ಶರಣೆಯರು ನಿಮ್ಮ ಒಮ್ಮನದ ದಾಸೋಹಕ್ಕೆ ತೃಪ್ತರಾಗಿದ್ದಾರೆ. ಆ ಶಿವನ ಒಲುಮೆ ನಿಮಗಾಯಿತು. ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು. ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ. ಲಕ್ಕಮ್ಮ ಸರಡೆ ಮತ್ತು ಮಾರಯ್ಯ ಶರಣರ ಮನೆ ಮಹಾಮನೆಯಾಗಿ ಮಾರ್ಪಟ್ಟಿತ್ತು. ಲಕ್ಕಮ್ಮನ ಜೊತೆಯಲ್ಲಿ ಶರಣೆಯರು, ಮಾರಯ್ಯನವರ ಜೊತೆಯಲ್ಲಿ ಶರಣರು ನೆರವಿಗೆ ನಿಂತಿದ್ರು. ಉತ್ಸಾಹದಿಂದ ಪ್ರಸಾದ ಸೇವೆಯಲ್ಲಿ ತೊಡಗಿದ್ದರು. ರುಚಿಕಟ್ಟಾದ ಅಡಿಗೆ, ಆ ಪಂಕ್ತಿ ಭೋಜನದ ಸುಖವೇ ಸುಖ. ಮಹಾನುಭಾವಿ ಅಲ್ಲಮ್ಮ ಪ್ರಭುಗಳು, ಭಕ್ತಿ ಭಂಡಾರಿ ಬಸವಣ್ಣನವರು, ಚೆನ್ನ ಬಸವಣ್ಣನ, ಮಡಿವಾಳ ಮಾಚಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಇವರೆಲ್ಲ ಜೊತೆ ಜೊತೆಯಾಗಿ ಕೂತಿದ್ದರು. ಅಕ್ಕನಾಗಮ್ಮ, ನೀಲಾಂಬಿಕೆ, ಲಿಂಗಮ್ಮ, ಅಕ್ಕಮ್ಮ, ರಾಯಮ್ಮ, ರಮ್ಯವ್ವೆ, ಸಂಕವ್ಯ ಶರಣೆಯರು ಕೂಡ ಜೊತೆ ಜೊತೆಯಲ್ಲಿ ಪ್ರಸಾದಕ್ಕೆ ಕೂತಿದ್ದರು. ಅನ್ನ ಮತ್ತು ಅಂಬಲಿಯನ್ನು ಸವಿದು ಸಂತೃಪ್ತರಾಗಿದ್ದರು. ಮಾರಯ್ಯನವರ ಮುಖದಲ್ಲಿ ಬೆರಗು, ಲಕ್ಕಮ್ಮನ ಮುಖದಲ್ಲಿ ಧನ್ಯತೆ. ಇಬ್ಬರು ಒಮ್ಮಯ್ಯಾಗಿ ನಿಂತು ಒಮ್ಮನದಿಂದ ನೀಡಿದರು. ಸಂತೋಷದಿಂದ ಶಿರವಾಗಿ ಶರಣು ಹೇಳಿದರು. ಕಲ್ಯಾಣದ ಈ ದೃಶ್ಯ ನೋಡಿದರ ಚಮತ್ಕಾರ ಅನಿಸ್ತದ. ಹೌದು ನಟಿ, ಆ ದಾಸೋಹಕ್ಕ ಚಮತ್ಕಾರದ ಶಕ್ತಿ ಅದ. ಅದು ಕೂಡಿ ಮಾಡಿ ಕೂಡಿ ಉಣ್ಣುವ ಚಮತ್ಕಾರ. ಅಲ್ಲ, ಹಾ, ಇವರಿಗೆಲ್ಲ ಮಾಡಿ ನೀಡಾಕ ಮನೆಯಲ್ಲಿ ಸಾಮಗ್ರಿ ಆದರೂ ಎಲ್ಲಿತ್ತು ಅಂತೀನಿ. ನಟಿ, ಮನೆಯಲ್ಲಿ ಸಾಮಗ್ರಿ ಎಷ್ಟಿತ್ತು ಅನ್ನೋದು ಮುಖ್ಯ ಅಲ್ಲ, ಮತ್ತು ಎಷ್ಟು ಜನ ಶರಣರು ಬಂದು ಊಟ ಮಾಡಿ ಹೋದ್ರು ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಎಲ್ಲರಿಗೂ ಮಾಡಿ ನೀಡಿ ತಣಿಬೇಕು ಅನ್ನೋ ಮನಸ್ಸು ಅದಲ್ಲ, ಅದು ಬಹಳ ಮುಖ್ಯ. ಕಾಯಕದಿಂದ ಬಂದಿದ್ದರಲ್ಲಿ ಶುದ್ಧ ಮನಸ್ಸಿನಿಂದ ಅಡಿಗೆ ಮಾಡಿದರು, ಸಂತೋಷದಿಂದ ನೀಡಿದರು. ಮತ್ತು ಶರಣರಾದವರು ಯಾವುದೇ ಭೇದ ಭಾವ ಮಾಡದೆ ಖುಷಿ ಖುಷಿಯಿಂದ ಉಂಡ್ರು. ಮನಸ್ಸು ತುಂಬಿದ ಮೇಲೆ ಹೊಟ್ಟಿ ತುಂಬಕ್ಕೆ ತಡ ಆಗಂಗಿಲ್ಲ. ಆ ಪಂಕ್ತಿ ಭೋಜನದೊಳಗೆ ಕೂಡಿ ಕೂತ್ರನ ಅರ್ಧ ಹೊಟ್ಟಿ ತುಂಬ್ತದೆ. ಇನ್ನು ನೀಡೋರ ಮನಸ್ಸು ಶುದ್ಧ ಇದ್ರೆ ಉಳಿದ ಅರ್ಧ ಹೊಟ್ಟಿ ತುಂಬ್ತದೆ. ಇದೇ ಕಲ್ಯಾಣದ ಶರಣರ ಕಾರುಣ್ಯದ ಬದುಕು. ಬರೋಬ್ಬರಿ ಹೇಳಿದಿ ನೋಡು. ಒಬ್ರಿಗೆ ಹೊರಗೆ ನಿಲ್ಲಿಸಿ ಒಬ್ರಿಗೆ ಒಳಗೆ ಕೂಡಿಸಿ ಉಣ್ಣಾಕ್ ನೀಡಿದ್ರ ಒಳಗೆ ಕುಂತವನ ಗಂಟಲ್ದಾಗ ಅನ್ನಾದ್ರೂ ಹೆಂಗೆ ಇಳಿಬೇಕು? ನಟಿ, ಈ ಲೋಕದ ಜೀವ ಸಂಕುಲದೊಳಗೆ ಯಾರೂ ಶ್ರೇಷ್ಠರಲ್ಲ. ಎಲ್ಲರಿಗೂ ಅವರದ್ದೇ ಆದಂಥ ವ್ಯಕ್ತಿತ್ವ ಅದ. ಅದನ್ನು ನಾವು ಗೌರವಿಸಬೇಕು. ಭೇದ ಭಾವ ಮಾಡದನೇ ಗೌರವಿಸಬೇಕು. ಅದೇ ಶರಣರ ಧರ್ಮ, ಅದೇ ಮನುಷ್ಯ ಧರ್ಮ. ಮಾಡುತ್ತೇವೆ ನಾವು.